ಈಗಾಗಲೇ 198 ವಾರ್ಡು 28 ವಿಧಾನಸಭಾ ಕ್ಷೇತ್ರಗಳಲ್ಲೂ ಎಲ್ಲೂ ನೋಡಿದ್ರು ಕಸದ ರಾಶಿ. ಇದನ್ನ ಈಗಾಗಲೇ ಕಸದ ರಾಶಿನ ತೆರವುಗೊಳಿಸಕ್ಕಾಗದೆ ಫ್ಲೈಓವರ್ಗಳ ಕೆಳಗಡೆ ಮತ್ತೆ ಪಾರ್ಕ್ಗಳಲ್ಲಿ ಎಲ್ಲೆಲ್ಲಿ ಜಾಗ ಸಿಗತ್ತೆ ಅಲ್ಲೆಲ್ಲ ಬೆಂಕಿ ಇಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಈಗಾಗಲೇ ಬೆಂಗಳೂರಲ್ಲಿ ಸುಮಾರು ಹಿಂದೆ ನಮ್ಮ ಮುಖ್ಯಮಂತ್ರಿಗಳಾಗಿದ್ದಂತ ಬೊಮ್ಮಾಯಿ ಅವರು ಇದ್ದಂತ ಸಂದರ್ಭದಲ್ಲಿ ಕಸದ ಸಮಸ್ಯೆ ಏನೂ ಇರಲಿಲ್ಲ. ಈ ಕಳೆದ 2 ವರ್ಷಗಳಲ್ಲಿ ಕಸದ ಸಮಸ್ಯೆನೇ ಅಂತಲ್ಲ, ಗುಂಡಿಗಳಿರ್ಬೋದು, ಕಸದ ಸಮಸ್ಯೆ ಇರ್ಬೋದು, ಗುತ್ತಿಗೆದಾರರು ಆತ್ಮಹತ್ಯೆ ಮಾಡ್ಕೊಳ್ಳೋದಿರ್ಬೋದು, ಗುತ್ತಿಗೆದಾರರು ಊರು ಬಿಟ್ಟು ಹೋಗಿರೋದಿರ್ಬೋದು, 1-2 ಅಲ್ಲ ಬೆಂಗಳೂರಲ್ಲಿ ಆಗ್ತಾ ಇರೋಂಥ ಸಮಸ್ಯೆಗಳು. ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗಲೇ ಜಾರ್ಜ್ ಅವರು ನಗರಾಭಿವೃದ್ಧಿ ಸಚಿವರಾಗಿದ್ದರು, ರಾಮಲಿಂಗಾರೆಡ್ಡಿ ಅವರು ನಗರಾಭಿವೃದ್ಧಿ ಸಚಿವರಾಗಿದ್ದರು, ಪರಮೇಶ್ವರ್ ಅವರು ಆಗಿದ್ರು. ಈ ಮಟ್ಟಕ್ಕೆ ಬೆಂಗಳೂರು ಯಾವತ್ತೂ ಹೋಗಿಲ್ಲ. ಈಗಂತೂ 2 ವರ್ಷದಲ್ಲಿ ಯಾರು ಸಹ ಜೀವನ ಮಾಡಕ್ ಆಗದೆ ಇರೋ ಪರಿಸ್ಥಿತಿ. ಒಂದು ಕಡೆ ಟ್ರಾಫಿಕ್, ಬರೀ ಹೆಬ್ಬಾಳ ಜಂಕ್ಷನ್ 200 ಮೀಟರ್ ಬ್ರಿಡ್ಜ್ ಮಾಡಕ್ ಇವತ್ತಿಗೂ ಆಗ್ತಾ ಇಲ್ಲ. 2 ವರ್ಷದಿಂದ ಗುತ್ತಿಗೆದಾರರಿಗೆ ಕೇಳಿದ್ರೆ ನಮ್ಗೆ ಹಣ ಇಲ್ಲ, ನಾವು ಕೆಲಸ ಮಾಡಿಲ್ಲ ಅಂತ. ಏರ್ಪೋರ್ಟ್ಗೆ ಹೋಗ್ಬೇಕು ಅಂದ್ರೆ ಇವತ್ತು ಹೆಚ್ಚು ಕಮ್ಮಿ 2 ಅವರ್ ಹೆಬ್ಬಾಳ ಸಿಗ್ನಲ್ ಅಲ್ಲಿ. ಇದನ್ನ ಕೇಳೋರು ಇಲ್ಲ, ಎಂಥದ್ದು ಇಲ್ಲ. ಒಟ್ಟಿನಲ್ಲಿ ಸರ್ಕಾರ ಇದೆ, ಅಧಿಕಾರ ನಡೆಸ್ತಾ ಇದೆ. ಬ್ರ್ಯಾಂಡ್ ಬೆಂಗಳೂರಿಗೆ ನಾವ್ಯಾರು ಅಲ್ಲ ಮಾಡ್ತಾ ಇರೋದು. ಬ್ರ್ಯಾಂಡ್ ಬೆಂಗಳೂರು ಪ್ರಕೃತಿನಿ ನಮಗ್ ಕೊಟ್ಟಿರೋಂಥದ್ದು ಬ್ರ್ಯಾಂಡ್ ಬೆಂಗಳೂರು. ಆ ಪ್ರಕೃತಿ ಕೊಟ್ಟಂತ ಬ್ರ್ಯಾಂಡ್ ಬೆಂಗಳೂರಿಗೆ ಮೊದಲನೇದಾಗಿ ನಾವು ನೆನ್ಸ್ಕೊಳ್ಬೇಕಾದ್ರೆ ಮೈಸೂರು ಸಂಸ್ಥಾನ. ಇವ್ರು ಮಾಡೋದಕ್ಕೆ ಮುಂಚೆನೆ ನಮ್ಗೆ HAL ಕೊಟ್ಟಿದ್ದಾರೆ, ಟಾಟಾ ಇನ್ಸ್ಟಿಟ್ಯೂಟ್ ಕೊಟ್ಟಿದ್ದಾರೆ, ಬಹಳಷ್ಟು ಸಂಸ್ಥೆಗಳು ಕೊಟ್ಟಿದ್ದಾರೆ. ಇವತ್ತು ಬ್ರ್ಯಾಂಡ್ ಬೆಂಗಳೂರು ಕೊಟ್ಟಂತದನ್ನ ಹಾಳು ಮಾಡದೇ ಇದ್ರೆ ಸಾಕು. ಇವತ್ತು ವಿಧಾನಸೌಧನ ಹನುಮಂತಯ್ಯನವ್ರು ಕೊಟ್ಟಿದ್ದಾರೆ, ಆವತ್ತೇ ಬ್ರ್ಯಾಂಡ್ ಬೆಂಗಳೂರು. ವಿಕಾಸಸೌಧ ಕೊಟ್ಟಿದ್ದಾರೆ SM ಕೃಷ್ಣ ಅವರು, ಆವತ್ತು ಬ್ರ್ಯಾಂಡ್ ಬೆಂಗಳೂರು. ಇವತ್ತೇನ್ ಬ್ರ್ಯಾಂಡ್ ಬೆಂಗಳೂರು ಅಲ್ಲ, ಇದ್ದ ಬ್ರ್ಯಾಂಡ್ ಬೆಂಗಳೂರನ್ನ ಹಾಳು ಮಾಡ್ತಾ ಇರೋಂಥ ಬೆಂಗಳೂರು ಇವತ್ತು. ನೋಡಿ, ಕಸದ ಬಗ್ಗೆ ಶಾಶ್ವತವಾಗಿ ಪರಿಹಾರ ಮಾಡೋಂಥದಕ್ಕೆ ಕೈ ಹಾಕ್ತಾ ಇಲ್ಲ. ಕಸದ ಸಮಸ್ಯೆಗಿಂತ 40,000 ಕೋಟಿ ಟನಲ್ ಎತ್ಕೋಬೇಕು, 15,000 ಕೋಟಿ ಎಲಿವೇಟೆಡ್ ಕಾರಿಡಾರ್ ಎತ್ಕೋಬೇಕು, ಬಫರ್ ಝೋನ್ ಅಲ್ಲಿ 3,000 ಕೋಟಿ ಎತ್ಕೋಬೇಕು, ರಾಜಕಾಲುವೆನಲ್ಲಿ 2,000 ಕೋಟಿ ಎತ್ಕೋಬೇಕು. ಬರೀ ಇಂಥದ್ರ ಬಗ್ಗೆ ಇದೆ ಹೊರತು ಇಲ್ಲಿ ಕಸದ ಸಮಸ್ಯೆ, ಗುಂಡಿಗಳ ಸಮಸ್ಯೆ, ಜನಗಳ ಸಮಸ್ಯೆ ಕೇಳೋರು ಇಲ್ದಂಗಾಗಿದೆ. ಬಸ್ ಸ್ಟ್ಯಾಂಡ್, ಬಸ್ ಶೆಲ್ಟರ್ಗಳಲ್ಲಿ, ಬಸ್ ಶೆಲ್ಟರ್ ನಲ್ಲಿ ಎಲ್ಲರೂ ನೋಡಿದೀರಾ ದುರಂತ. ಬಸ್ ಶೆಲ್ಟರ್ ನಲ್ಲಿ ಅಂಗಡಿಗಳು ಕಟ್ತಾರೆ. ಬಸ್ ಶೆಲ್ಟರ್ ಅಲ್ಲಿ ಅಂಗಡಿಗಳು ನೋಟಿಸ್ ಕೊಟ್ರೆ BBMP ಅವರು ಆ ನೋಟಿಸ್ಗೆ ಸ್ಟೇ ಕೊಡೋದಕ್ಕೆ ಕೋರ್ಟ್ ಅಲ್ಲಿ ಸಹಕರಿಸ್ತಾರೆ. ಇದು ಇವತ್ತು ಬ್ರ್ಯಾಂಡ್ ಬೆಂಗಳೂರು. ಸಂಪೂರ್ಣವಾಗಿ ಇದು ಬೆಂಗಳೂರು ಉಸ್ತುವಾರಿ ಸಚಿವರೇ ಇದಕ್ಕೆ ನೇರ ಹೊಣೆ. ಉಸ್ತುವಾರಿ ಸಚಿವರು ವೈಫಲ್ಯ ಅಂತ ಅದರಲ್ಲಿ ಏನು ಅನುಮಾನನೇ ಬೇಡ. ಬಸ್ ಸ್ಟ್ಯಾಂಡ್ ಅಲ್ಲಿ ಅಂಗಡಿ ಕಟ್ತಾರೆ ಅಂದ್ರೆ ಲೆಕ್ಕ ಹಾಕೊಡಿ. ಬಸ್ ಶೆಲ್ಟರ್ ಅಲ್ಲಿ ಅಂಗಡಿ ಕಟ್ಟಿದ್ದಾರೆ. BBMP ನೋಟಿಸ್ ಕೊಟ್ಟು ಇವರೇ ಕೋರ್ಟ್ಗೆ ನೋಟಿಸ್ಗೆ ಸ್ಟೇ ಕೊಡಿಸ್ತಾರೆ.